रश विश्राम क्लास सावधान। बोलो भारत माता के वंदे। ಹಲೋ ಹಲೋ ನಾನು 3ನೇ ತರಗತಿ. ನನ್ನ ಶಾಲೆ ಹೆಸರು GLPS ತಿಮ್ಮಯ್ಯ ದೊಡ್ಡಿ. ಶಾರದ ಮಾತೆ ನಮ್ಮಮ್ಮ, ಓದೋ ಬರವವ ನೀಡಮ್ಮ, ವಂದಿಸಿ ಬೇಡುವೆ ನಾವಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ. ಮುದ್ದು ಮಕ್ಕಳು ನಾವಮ್ಮ, ಎತ್ತಿ ಆಡಿಸುವೆ ನೀವಮ್ಮ, ವಂದಿಸಿ ಬೇಡುವೆ ನಾವಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ. ಭಾಸ್ಕರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಮತ್ತೆ ಈ ಕಾರ್ಯಕ್ರಮಕ್ಕೆ ಊರಿನ ಮುಖಂಡರಾದಂಥ ಎಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡೋಣ. ಈ ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯಾದಂತಹ ಚಂಪಾವತಿ ಮತ್ತು ಅಂಗನವಾಡಿ ಸಹಾಯಕಿ ಆದಂತಹ ಚಿನ್ನಮ್ಮ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಮತ್ತು ಈ ಕಾರ್ಯಕ್ರಮಕ್ಕೆ ಮೀಡಿಯಾದವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಮತ್ತು ಈ ಕಾರ್ಯಕ್ರಮಕ್ಕೆ ಮುದ್ದಿನ ಮಕ್ಕಳು ನೀವು ಕೂಡ ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಚೆನ್ನಾಗಿ ಬಂದಿದ್ದೀರಾ, ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯ ಪರವಾಗಿ ನಮ್ಮ ಊರಿಗೆ ಎಲ್ಲ ಸಹಕಾರವನ್ನು ಕೊಟ್ಟಿರುವಂತಹ ಭಾಸ್ಕರ್ ಸರ್ ಅವರು ಇವತ್ತು ನಮ್ಮ ಶಾಲೆಗೆ ಬಂದು ನಮಗೆ ಮಕ್ಕಳಿಗೋಸ್ಕರ ಸ್ವೆಟರ್ ವಿತರಣೆಯನ್ನು ಮಾಡ್ತಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಊರಿಗೆ ಏನೇನು ಬೇಕು ಬುಕ್ಸು ಮತ್ತು ಹಿರಿಯರಿಗೆ ಸಹಾಯ ಮತ್ತು ಸ್ಕಾಲರ್ಶಿಪ್ ಎಲ್ಲ ಕೊಡಿಸಿದ್ದಾರೆ. ಅವ್ರು ಬಂದು ನಮ್ಮ ಊರಿಗೆ ಲ್ಯಾಪ್ಟಾಪನ್ನು ಕೂಡ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇನ್ನೂ ತುಂಬ ಹೃದಯದ ಧನ್ಯವಾದ. ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ನಮಗೆ ಸಾಕಾಗೋದಿಲ್ಲ. ಅಷ್ಟು ಅವ್ರನ್ನ ಇಲ್ಲಿ ಬಂದು ಇವಾಗ ಸ್ವೆಟರ್ನ ಕೂಡ ಬೇರೆ ಶಾಲೆಯ ಮಕ್ಕಳನ್ನೂ ಕೂಡ ಕರೆಸಿ ಇಲ್ಲಿ ಸ್ವೆಟರ್ನ ವಿತರಣೆ ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಒಂಚೂರು ಮುಂದೆ ಬಾ ನೀನು. ಹಾಂ ಬಾ ಇಸ್ಕೋ ಬಾ. मध्ये वता जो भरला जी वापस देणो सही जी करनो नोट थांब रे त्रिशाना एवढ्या बस मांगला था मैं पकड़ो अरे पकड़ो इंदे बरो इल्लांದ್ರೆ इसको मम्मी ನೀನು मांगलो अपन जई वापस ಹಿಡ್ಕೋ ಭಾಸ್ಕರ್, ಹಂಗೆ ಕೈಯಿಂದ ಹಿಡ್ಕೋ, ಪರವಾಗಿಲ್ಲ ಏನಾಗುತ್ತೆ. ಭಾಸ್ಕರ್ ಎತ್ಕೊಳ್ರಿ ಅಣ್ಣ, ನಿಂತ್ಕೊಳ್ರಿ. ಹಾಕೋ. आरा
ಏಯ್ ಕಿಶನಮ್ಮ ಹೊಡಿಯ ಯಾನೇ ಏಯ್ ಗುರು ಆಯ್ ಹೊಡಿಯ ಗುರು ಒತ್ತಾರ ಬಲ್ಲೆ ಒತ್ತಾರ ಎಲ್ರಿಗೂ ನಮಸ್ಕಾರ. ಇಂದು ನಾವು 78ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಮ್ಮ ಶಾಲೆಗೆ ಭಾಸ್ಕರ್ ಸರ್ ಅವರು ಬಂದು ಮಕ್ಕಳಿಗೆಲ್ಲ ಸ್ವೆಟ್ರನ್ನ ಕೊಟ್ಟಿದ್ದಾರೆ. ಮತ್ತು ಇದೇ ಶಾಲೆ ಅಲ್ಲದೇ ಪಕ್ಕದ ಶಾಲೆಯಾದ ತಿಮ್ಮಯ್ಯನದೊಡ್ಡಿ ಶಾಲೆಯ ಮಕ್ಕಳಿಗೂ ಕೂಡ ಸ್ವೆಟ್ರನ್ನ ಕೊಟ್ಟಿದ್ದಾರೆ. ಮತ್ತು ಅವರು ಅಷ್ಟೇ ಅಲ್ಲ, ಅವರ ಈ ಥರ ಸೇವೆಗಳು ಯಾವಾಗಲೂ ಸದಾ ಹೀಗೆ ಇರಲಿ, ಇನ್ನೂ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ದಿನ ನಮ್ಮ ಡಾಕ್ಟರ್ ಭಾಸ್ಕರ್ ಕೃಷ್ಣರವರು ನಮ್ಮ ಊರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ಗಳೆಲ್ಲ ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಚಳಿಗಾಲ ಇರೋದ್ರಿಂದ ಸಹ ಸ್ವೆಟ್ರ್ ಸಹ ಕೊಡ್ತಾ ಇದ್ದಾರೆ. ಈ ರೀತಿ ಮುಂದೆನೂ ಸಹ ಅವರು ನಮಗೆ ಸಹಾಯ ಮಾಡಲಿ ಅಂದ್ಬಿಟ್ಟು ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋತೀವಿ. ಮತ್ತು ಇವತ್ತು ನಿಮ್ಮ ಒಂದು ಇದಕ್ಕೆ ಬಂದು ಇವತ್ತು ಒಂದು ಸ್ವತಂತ್ರ ದಿನಾಚರಣೆ ಬಾವುಟ ಹಾರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಂದವ್ರೆ, ಅದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು ಸರ್. ಅವರೇ ಬಂದು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಫ್ಲಾಗ್ ಆಕ್ಷನ್ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಸರ್. ಇವತ್ತು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಈ ಒಂದು ಶಾಲೆಗೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಶಾಲೆಗೆ ಇವತ್ತು ತುಂಬ ಜನ ಇಲ್ಲಿ ಬಡವ್ರ ಮಕ್ಕಳಿದ್ದಾರೆ. ಇವತ್ತು ಈ ಊರವ್ರು ಬಂದು ನನಗೆ ಬಡವ್ರ ಶಾಲೆ ಮಕ್ಕಳಿದ್ದಾರೆ. ಇವತ್ತು ಸುಮಾರು ಒಂದು 60-70 ಜನ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಸ್ವೆಟ್ರ್ ವಿತರಣೆ ಮಾಡಿದ್ದೀನಿ. ಈ ಶಾಲೆಗೆ ಕೊಡಬೇಕು. ಆಮೇಲೆ ಇನ್ನೊಂದು ಇವಾಗ ಅಲ್ಲಿ 11 ಗಂಟೆಗೆ ಇನ್ನೊಂದು ಫಂಕ್ಷನ್ ಐತೆ, ಅಲ್ಲಿ ವಿತರಣೆ ಮಾಡಿದ್ದೀನಿ. ಟೋಟಲ್ 300 ಸ್ವೆಟ್ರ್ ಇವತ್ತು ವಿತರಣೆಗೆ ಇಟ್ಕೊಂಡಿದ್ದೀನಿ. ಇವತ್ತು ಮೈಸೂರಮ್ಮ ದೊಡ್ಡಿ ಅವ್ರಿಗೆ ನಾನು ಸ್ವಾತಂತ್ರ್ಯ ದಿನಾಚರಣೆಗೆ ಶುಭಾಶಯಗಳು ಹೇಳ್ತೀನಿ. ದೀಪಿಕಾ ಅಕ್ಕ ಅವ್ರು ಇವತ್ತು ಬರಬೇಕಾಗಿತ್ತು, ಯಾವುದೇ ಕಾರಣಕ್ಕೋಸ್ಕರ ಅವರು ಯಾವುದೋ ವಿಜಯನಗರದಲ್ಲಿ ಒಂದು ಫಂಕ್ಷನ್ ಇದೆ, ಅವ್ರ ನೇತೃತ್ವದಲ್ಲಿ ಇವತ್ತು ಮಕ್ಕಳಿಗೆ ಸ್ವೆಟ್ರ್ ಹಂಚ್ತಾ ಇದ್ದೀನಿ. ಅಲ್ಲ, ಇವತ್ತು ದೀಪಿಕಾ ಮೇಡಮ್ ಅವ್ರು ಬರಬೇಕು ಅಂದ್ಕೊಂಡಿದ್ರಿ, ಕಾರಣಾಂತರ ಇವತ್ತು KPCC ಮೀಟಿಂಗ್ ಐತೆ. ಅಕ್ಕ ಅವರು ನೀನು ಅಲ್ಲಿ ಸದ್ಯ ಸ್ಪಂದನೆ ಮಾಡಿಬಿಟ್ಟು ಅಲ್ಲಿ ಕೊಡು, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದರೆ ಅದಕ್ಕೆ ಇವತ್ತು ಸ್ವೆಟ್ರ್ ವಿತರಣೆ ಮಾಡಿ. ಮತ್ತು ಮುಂದಿನ ದಿನದಲ್ಲಿ ಈ ಒಂದು ಶಾಲೆಗೆ ಏನೇನು ಒಂದು ಅವಕಾಶ ಕೊಡಬೇಕು ಅಂದ್ಕೊಂಡಿದ್ದೀನಿ. ಶಾಲೆಗೆ ನಾನು ಅವತ್ತು ಊರವ್ರಿಗೆಲ್ಲ ಹೇಳಿದ್ದೀನಿ, ಮೊನ್ನೆನೇ ಹೇಳಿದ್ದೀನಿ. ಇವು ಶಾಲೆ ಏನಾನ ಊರವ್ರಿಗೆ ಬಂದು ಏನು ಕೇಳಿದ್ರು ನಾನು ಮಾಡ್ಸೋಕ್ಕೆ ರೆಡಿ ಇದ್ದೀನಿ, ಮಾಡಿಕೊಡ್ತೀನಿ. ಮತ್ತು ಈ ಒಂದು ಶಾಲೆಗೆ ಇನ್ನು ಅನುಕೂಲತೆಗಳಂದರೆ ಯಾವ್ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ನೋಡಿ, ಇದು ಟಾಯ್ಲೆಟ್ಸ್ ಇಲ್ಲ, ಮತ್ತು ಸ್ಕೂಲ್ ಮಕ್ಳಿಗೆ ಬೆಂಚ್ಗಳು ಚೇರ್ಗಳಿಲ್ಲ, ಮತ್ತು ನೋಡಿ ನೆಲ ಮತ್ತು ಬಾತ್ರೂಮ್ ಇವೆಲ್ಲ ಕಟ್ಟಿಸಿ ಇಂಪ್ರೂವ್ ಮಾಡ್ಬೇಕಂತಿದ್ದೀನಿ. ಮತ್ತು ಪೇಂಟು ಮತ್ತು ಮಕ್ಕಳು ಟೀಚರ್ಗಳು ಒಳ್ಳೆ ಟೀಚರ್ ಆಗಬೇಕು, ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು, ಅವೆಲ್ಲ ಇಂಪ್ರೂವ್ಮೆಂಟ್ ಮಾಡೋಂತಿದ್ದೀನಿ. ಅವ್ರು ಸಹಕಾರ ಕೊಟ್ಟರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಮಾಡಿ. ಎಲ್ಲ ಮುಖಂಡರಿಗೆ ಏನು ಹೇಳ್ತೀರಾ ಈಗ ನೀವು? ಎಲ್ಲ ಮುಖಂಡರಿಗೆ ಅವರೆಲ್ಲ ನನ್ನ ಪರವಾಗಿದ್ದಾರೆ. ಎಲ್ಲರೂ ಒಳ್ಳೆ ಇವಾಗ ಇದು ಮಾಡ್ತಾಯಿದ್ದಾರೆ. ಅವ್ರು ಏನೇ ಹೇಳ್ತಾರೆ ದೊಡ್ಡವರು, ಅವ್ರು ನಾನು ಏನು ಸಪೋರ್ಟ್ ಮಾಡಬೇಕು ಆ ಊರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಮತ್ತು ಮುಂದಿನ ಪ್ರಯತ್ನ ಬೇರೆ ವಿಶೇಷವಾಗಿ ಇದೇ ಅಲ್ದಿರ ಬೇರೆ ಏನು ಕಾರ್ಯಕ್ರಮ ಹಮ್ಮಿತೀರಾ ಈ ಊರಿಗೆ? ಅವರು ಆವತ್ತು ಹೇಳಿದ್ದೀನಿ, ಮನೆ ಕಟ್ಟೋರ್ಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸ್ಕಾಲರ್ಶಿಪ್ಪು ಕೊಡ್ತಾಯಿದ್ದೀನಿ. ಮತ್ತು ದೇವಸ್ಥಾನಕ್ಕೂ ಇದು ಮಾಡಿಕೊಟ್ಟಿದ್ದೀನಿ. ಮತ್ತು ಲ್ಯಾಪ್ಟಾಪ್ಸ್ ಕೊಟ್ಟಿದ್ದೀನಿ. ಮತ್ತು ತುಂಬ ಬಡವ್ರು ಇರೋರ್ಗು ಮತ್ತು ವಯಸ್ಸಾದವ್ರು ಯಾರು ಇಲ್ಲಿ ಹಸ್ಬೆಂಡ್ ಇಲ್ದಿರೋರ್ಗೂ ಒಂದು ಫಿಕ್ಸ್ ಮಾಡಿ ಅವ್ರಿಗೇನು ಬೇಕಾದ್ರೂ ನನ್ನ ಕೈಯಿಂದ ಮಂತ್ಲಿನೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ಅವ್ರಿಗೆ. ಅಂದರೆ ಮುಂದಿನ ದಿನದಲ್ಲಿ ನೀವು ಈ ವೃದ್ಧಾಪ್ಯ ವೇತನ ಆಗಲಿ ಇದನ್ನಾಗಲಿ ತಮ್ಮ ಸ್ವಇಚ್ಛೆಯಿಂದ ಕೊಡಬೇಕು ಅಂದ್ಕೊಂಡು ದುಡ್ಡಿದ್ದೀನಿ. ಯಾಕೆ ಗೌರ್ಮೆಂಟ್ ಫಂಡ್ ಯಾವುದಿಲ್ಲ, ನನ್ನ ಸ್ವಂತ ದುಡ್ಡಲ್ಲೇ ನಾನು ವಿತರಣೆ ಮಾಡೋದು. ವಿಧವೆಯರಿಗೆಲ್ಲ ಕೊಡ್ತೀರಾ ಸರ್? ವಿದ್ಯಾರು ಹೇಳಿದ್ದೀನಿ, ಊರವರು ಗೌರ್ಮೆಂಟಿಂದ ಬರ್ತಿದ್ದು ಬೇಡ ಸರ್ ಅಂತ ಹೇಳಿದ್ದಾರೆ. ನಾನು ರೆಡಿ, ನಾನು ಬಿಸ್ಲರಿ ವಾಟರ್ ಹಾಕ್ಸ್ ಮಾಡೋ ಅಂದ್ಕೊಂಡೆ. ಅವ್ರು ಹೇಳಿದ್ದೀನಿ, ಏನು ಮಾಡ್ತಾರೋ ಮಾಡಲಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಮೈಸೂರಮ್ಮ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ, ನಾನು ಮಾಡಿಕೊಡ್ತೀನಿ. ಧನ್ಯವಾದ.